everyone's fine. ನಾನು ಎಷ್ಟು ದಿನ ಇರ್ತೀನಿ ಅಂತ, ನಾನು ಎಷ್ಟು ದಿನ ಬದುಕ್ತೀನಿ ಅಂತ ನಾನು ಹೋತು. ಮನುಷ್ಯನಿಗೆ ಗ್ಯಾರಂಟಿನಾ? ನಿನ್ನ ಗ್ಯಾರಂಟಿನಾ? ಇಷ್ಟು ವರ್ಷ ಯಾರು ನಾನೇನಂದೆ, ನಾನು ಇರೋವರೆಗೂ ಚೆನ್ನಾಗಿ ಓದಿ ಅಂತ ಮನುಷ್ಯನ ಗ್ಯಾರಂಟಿ ಇದೆಯಾ? ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ, ಯಾರು ಎಲ್ಲಿ ಹೋಗ್ತಾರಂತನೂ ಗೊತ್ತಿಲ್ಲ. ಈಗ ಏನಾಗಿದೆ, ಮನುಷ್ಯನ ಒಂದು ಸಮಯದ್ದು ನಾವು ಹೇಳೋಕ್ಕಾಗಲ್ಲ, ಇದ್ದಂಗಿಂದಾಗ ಹೋಗ್ಬಿಡ್ತಾರೆ. ನಾನು ಇರೋವರೆಗೂ ದೇವ್ರು ನನಗೆ ಅವಕಾಶ ಕೊಟ್ಟಿದ್ದಾನೆ, ನಾನು ಇರೋವರೆಗೂ ಚೆನ್ನಾಗಿ ಓದಬೇಕು. ನಾನು ಇರೋವರೆಗೂ ವೈರಾಗ್ಯದ ಮಾತು ಒಂದು ಸ್ವಲ್ಪ ಈ ರೀತಿ ಹಿಂಗೆ ಹೇಳುವಂಥದ್ದು ಈ ಒಂದು ಸಭೆಯಲ್ಲಿ ನಾನು ಎಷ್ಟು ದಿವಸ ಇರ್ತೀನೋ ಸಚಿವನಾಗಿರ್ತೀರೋ ಇಲ್ಲ ಅನ್ನೋದು. ಸಚಿವನಂತ ಇಲ್ಲ, ಬದುಕಿರ್ತೀನಿ ಅಂತ ಹೇಳಿದ್ದು ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ. ಮನುಷ್ಯ ನನಗಂದ್ರೆ ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು, ನನ್ನ ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು, ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ, ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಮನುಷ್ಯನಿಗೇನು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಹೋಗುವಾಗೇನು ನಾನು ಎಲ್ಲರಿಗೂ ಒಂದೇ ಹೇಳೋ ಸಲಹೆ ಕೊಡೋದು ಏನಂತ, ನಾವು ಸತ್ತ ಮೇಲೆ 4 ಜನ ಕಣ್ಣಲ್ಲಿರಾಗಬೇಕು. ಇನ್ನು ಮಹಾನ್ ಒಳ್ಳೆ ವ್ಯಕ್ತಿ ಇದ್ದಪ್ಪ, ಇನ್ನು ಸತ್ತೋಗ್ಬಿಟ್ಟ ಇವನು ಅಂತ 4 ಜನ ಕಣ್ಣಲ್ಲಿರೋ ಅದೇ ದೊಡ್ಡ ಆಸ್ತಿ. ಬೇರೆ ಏನೂ ಹೊತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕಂತ ಹೇಳಿದ್ದು ನಾನು. ಇನ್ನೊಂದು ಮಾತು ಹೇಳಿದ್ರಿ ಸರ್, ಈಗ ಮುಂದೆ 4 ವರ್ಷ ಸರ್ಕಾರ ನಮ್ದೇ ಇರುತ್ತೆ, ಅಲ್ಪಸಂಖ್ಯಾತ ಸಚಿವನಾಗಿ ನಾನೇ ಇರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ. ಇಲ್ಲ, ನಾನು ಇದೀನಿ, ಆಲ್ರೆಡಿ ಇದೀನಿ, ನಾನು ಇರ್ತೀನಿ ಅಂತ ವಿಶ್ವಾಸ, ಅದು ಹೇಳಿದೆ. ನಾನು ಇರ್ತೀನಿ ಅಂತ. ನಮ್ಮ ಸರ್ಕಾರ ಇನ್ನು 4 ವರ್ಷ ಇದೆ, ಈಗ 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇರ್ತದೆ. 4 ವರ್ಷ ಇರೋವರೆಗೂ ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ. ನನ್ನ ಅವಧಿಯಲ್ಲಿ ಅವ್ರಿಗೇನೋ ಒಂದು ಘೋಷಣೆ ಮಾಡಿದ್ದೀನಿ ನಾನು ಇರೋ ಓದಿದಲ್ಲಿ ನೀವು ಅದಕ್ಕೆ ಇದು ಮಾಡ್ಕೊಂಡು ಚೆನ್ನಾಗಿ ಓದಿ ನೀವು ಬೆನಿಫಿಟ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಚಲವಾದಿ ನಾರಾಯಣ ಸ್ವಾಮಿ ಒಂದು ಮಾತು ಹೇಳಿದ್ದಾರೆ ಸರ್, ನಾವು ಪಾದಯಾತ್ರೆ 10ನೇ ತಾರೀಕು ಮುಗಿತೈತೆ, ನಮಗೂ ಎಷ್ಟರೊಳಗೆ ಈ ಸರ್ಕಾರ ಇರಲ್ಲ ಅನ್ನೋ ಅಂತ ಮಾತನಾಡಿ. ಯಾವ ಕಾರಣಕ್ಕೆ ಏನಂತೆ, ಏನಾಗ್ತದೆ? ಸಿದ್ದರಾಮಯ್ಯ ಸರ್ಕಾರ ಇರಲ್ಲ, ಏನಿಗಿರಲ್ಲ ಸರ್ಕಾರ? ಯಾವ ಹಗರಣದಲ್ಲಿ ಸಿಕ್ಕಾಕೊಂಡಿದೆ? ಯಾವ ಹಗರಣ ಇಲ್ಲ. BJPಯವರಿಗೆ ಯಾವ ಇಶ್ಯೂ ಇಲ್ಲ, ಆ ಇಶ್ಯೂ ಮಾಡೋಕೆ ಹೊರಟವ್ರೆ. ಈಗ ಮನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಸಿಂಪಲ್ ಇದೆ ಇಲ್ರಿ, ಏನ್ರಿ ಮುಖ್ಯಮಂತ್ರಿ ಪಾತ್ರ ಇದೆ ಅದಲ್ಲಿ? ಏನು ಮುಖ್ಯಮಂತ್ರಿ ಪಾತ್ರ ಇದೆ? ಯಾವುದೋ ದೇವರಾಜ್ ಕಡೆಯಿಂದ ಅವರು ಬಾಂಬೆ ಇದಕ್ಕೆ ಕೊಂಡ್ಕೊಂಡಿದ್ದಾನೆ, ಕೊಂಡ್ಕೊಂಡು ಅವ್ರ ಅಕ್ಕನಿಗೆ ಗಿಫ್ಟ್ ಮಾಡಿದ್ದಾನೆ, ಎಲ್ಲ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ತಪ್ಪೇನಿದೆ? ಅವ್ರ ಸೈಡಲ್ಲೇ ಇದ್ದಿದ್ದು 3 ಎಕರೆ ಚಿಲ್ಲರೆ ಸೈಡಲ್ಲಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವ್ರು ಕೊಟ್ರಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರಾ? BJP ಸರ್ಕಾರದಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಸೈಟು ಯಾರು ಕೊಟ್ಟಿರೋದು? BJP ಸರ್ಕಾರದಲ್ಲಿ ಕೊಟ್ಟಿರೋದು.